ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನೂ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ, ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ಅಷ್ಟರಲ್ಲೇ ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಮೋದಿ ಸರ್ಕಾರ ಇದೆ, ಈಗಾಗಲೇ 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಮುಂದೆ ಮೋದಿಯವ್ರ ಸರ್ಕಾರನೇ ಇರಬೇಕು ಅಂತ ಆಸೆ ಇಷ್ಟಪಡ್ತೀರಾ ಅಥವಾ ಬದಲಾವಣೆ ಆಗಬೇಕು ಅಂತ? ಬದಲಾವಣೆ ಆಗಬೇಕು. ಬದಲಾವಣೆ ಅಂದರೆ ಯಾರು ಬರಬೇಕು? ಯಾರು ಖರ್ಗೆನಾದರೂ ಆಗಲಿ, ಇಲ್ಲ ನಮ್ಮ ಒಂದು ಇದ್ರದ್ದು ಮಾಯಾವತಿ ಅಕ್ಕವರಾದರೂ ನಮಗೆ ಇದು ಆ ಥರ ಒಂದು ಇದೆ ನಮ್ಮ ಮೈಂಡ್. ಅದೇ ಅವರೊಂದು ಮೈತ್ರಿಕೂಟ ಮಾಡ್ಕೊಂಡಿದ್ರೆ NDA ಅಂತ ಅಂದ್ಬಿಟ್ಟು. ಮೈತ್ರಿಕೂಟ ಏನು ನಮಗೇನಿದಿಲ್ಲ ಸರ್, ಏನು ಇದೇನಿಲ್ಲ. ಮೋದಿಯಿಂದ ಏನು ನಮಗೆ SST ಇದಕ್ಕೇನು ಇದಾಗಿಲ್ಲ, ನಮಗೆ ಉಪಯೋಗ ಆಗಿಲ್ಲ. ರಾಹುಲ್ ಗಾಂಧಿ ಅವ್ರು ಬೇಡ ಅಂತಾರೆ. ರಾಹುಲ್ ಗಾಂಧಿ ಏನು ಪರವಾಗಿಲ್ಲ ಸರ್, ಇರಲಿ, ಅವರು ಕೆಲಸ ಮಾಡ್ತಾರೆ. ಇವರೆಲ್ಲದು ರಾಜಕೀಯ ವ್ಯಕ್ತಿ, ದುಡ್ಡಿನ ಇದು ಅಷ್ಟೇ. ಏನು ಬಡವ್ರಿಗೇನು ಹೆಲ್ಪ್ ನೇಚರ್ ಇಲ್ಲ ಮೋದಿಯಿಂದ. ಬದಲಾವಣೆ ಆಗಬೇಕು ಅಂತೀರಿ? ಬದಲಾವಣೆ ಆಗಬೇಕು. ಇದೇ ಊರವರ? ಹಾಂ, ಇದೆ ಅವರು ಡಬಸ್ಪೇಟೆ ಹತ್ರ ನಿಡುವಂದ ನಮ್ಮದು. ಈಗ ಇಲ್ಲಿ MP ವಿಚಾರಕ್ಕೆ ಬಂದರೆ ಬಚ್ಚೇಗೌಡರು ಅವ್ರು ಕೆಲಸ ಮಾಡಿದಾರ? ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ಒಳ್ಳೇದು ಮಾಡಿದ್ದಾರೆ. ಒಳ್ಳೇದು ಮಾಡಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಬದಲಾವಣೆ ಆಗಬೇಕು ಅಂತೀರಾ? ಬದಲಾವಣೆ ಸ್ಟೇಟಲ್ಲಿ ಬದಲಾವಣೆ ಆಗಬೇಕು. ಸೆಂಟ್ರಲಲ್ಲಿ ಬದಲಾವಣೆ ಫೈನಲ್ ಆಗಿ ರಾಹುಲ್ ಗಾಂಧಿನೂ ಆಗಲಿ, ಖರ್ಗೆ ಆಗಲಿ, ಇಲ್ಲ ಮಾಯಾವತಿ ಅಕ್ಕವರಾದರೂ ನಮಗೆ ಭಾಳ ಇದು. ದಲಿತರೆಲ್ಲ ಮೇಲ್ದರ್ಜೆಗೆ ಬರ್ತಾರೆ. ಬದಲಾವಣೆ ಬಯಸ್ತೀರಾ ಅಥವಾ ಮೋದಿ ಅವರೇ ಬೇಕು ಅಂತ ಅನ್ಬೇಕು? ಇಲ್ಲ ಬದಲಾವಣೆ ಬಯಸ್ತೀವಿ. ಮೋದಿ ಪ್ರಧಾನಿ ಆಗಬಾರ್ದು. ಮೋದಿ ಪ್ರಧಾನಿ ಆದರೆ ದೇಶ ಹಿಂಗೆ ಕೋಮುವಾದಿ, ಈ ಜಾತಿ ಧರ್ಮ ಅಂತ ದೇಶ ಹಾಳಾಗೋಗ್ತದೆ. ಬರೀ ಇವರು ಜಾತಿ ಹೆಸರು ಹೇಳಿ ರಾಜಕೀಯ ಮಾಡ್ಕೊಂಡು ಹೋಗ್ತಾವ್ರೆ. 60-70 ವರ್ಷದಿಂದ ಮನೆ ಕಟ್ಟಿ ಎಲ್ಲ ಸರಿ ರೆಡಿಯಾದ ಬಿಲ್ಡಿಂಗಿಗೆ ರೀಪೇಂಟ್ ಮಾಡೋಕ್ಕಷ್ಟೇ ಈ ಸರ್ಕಾರ. ರೀಪೇಂಟ್ ಮಾಡ್ಕೊಳಕ್ಕೂ ಇವ್ರ ಕೈಲಾತಿಲ್ಲ. ಹಂಗಾಗಿ ಮೋದಿ ಸರಿ ಬೇಡ, ಕಾಂಗ್ರೆಸ್ ಪಕ್ಷ ಬರಬೇಕು, ದೇಶ ಉಳಿಬೇಕು. 60-70 ವರ್ಷದಿಂದ ಜನಗಳನ್ನ ಸಾಕೊಂಬಂದವ್ರೆ. ಇವತ್ತೂ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದರೆ ಯಾರು ಆಗಬೇಕು ಅಂತೀರಾ? ಕಾಂಗ್ರೆಸ್ಸಲ್ಲಿ ಯಾರಾದರೂ ಆಗ್ಬೋದು. ಪ್ರಿಯಾಂಕಾ ಗಾಂಧಿ ಆದರೂ ಆಗ್ಬೋದು, ರಾಹುಲ್ ಗಾಂಧಿ ಆಗ್ಬೋದು, ಖರ್ಗೆ ಅವ್ರು ಆಗ್ಬೋದು. ಯಾರನ್ನಾಗಲಿ ಕಾಂಗ್ರೆಸ್ ಪಕ್ಷ ಬರಬೇಕು. ರಾಹುಲ್ ಗಾಂಧಿ ಅವರು ಬಂದರೆ ಅವ್ರಿಗೆ ಅಷ್ಟು ಅನುಭವ ಇಲ್ಲ ಅಂತಂತ ಹೇಳ್ತಾರೆ. ಇಲ್ಲ ಈಗ ಕಾಲೇಜ್ ಅಡ್ಮಿಷನ್ ಆಗ್ತಾರೆ, ಏಕದಮ್ ಎಲ್ಲ ಸಿಲೆಬಸ್ಸು ಗೊತ್ತಿರ್ತದ. ಹೋಗ್ತಾ ಅವ್ರಿಗೆಲ್ಲ ಗೊತ್ತಾಗ್ತದೆ, ನಾಲೆಡ್ಜ್ ಬರ್ತದೆ, ನಾಲೆಡ್ಜ್ ಇದೆ. ಅವರು ಪ್ರಧಾನಿ ಕುಟುಂಬದಿಂದ, ಅವ್ರ ರಕ್ತನೇ ಪ್ರಧಾನಿ ಕುಟುಂಬದಿಂದ ರಾಜಕೀಯ ಮಾಡ್ಕೊಂಬಂದವರು. ಅವ್ರಿಗೆಲ್ಲ ರೀತಿ ಅನುಭವ ಇರ್ತದೆ. ಅನುಭವ ಇಲ್ಲ ಅಂದರೆ ಜೊತೆಗೆ ಏನೇ ಎಲ್ಲ ಸೀನಿಯರ್ ಲೀಡರ್ಸ್ ಇರ್ತಾರೆ, ಸಲಹೆ ಕೊಟ್ಕೊಂಡು ಹೋಗ್ತಾರೆ. ಬದಲಾವಣೆ 100% ಆಗಬೇಕು. ಇವರು ಸುಮ್ಮನೆ ದೇವ್ರ ಹೆಸರು ಹೇಳ್ಕೊಂಡು ದೇಶನ ಜನಗಳನ್ನ ದಾರಿ ತಪ್ಪಿಸ್ತವ್ರೆ. 15 ಲಕ್ಷ ಕೊಡ್ತೀವಿ ಅಂದರು, 15 ಲಕ್ಷ ತರಲಿಲ್ಲ, ಕೊಡಲಿಲ್ಲ, ಯಾರೂ ಹಾಕ್ಕೊಡ್ಲಿಲ್ಲ. ಇಡೀ ಸ್ಟೇಟಲ್ಲಿ ನೋಡಿ ಆಡಿದ ಮಾತು ಸಿದ್ದರಾಮಣ್ಣ ಉಳಿಸ್ಕೊಂಡವ್ರೆ. ಭಾಗ್ಯಗಳು ಕೊಟ್ಟವ್ರೆ, 5-6 ಭಾಗ್ಯಗಳು. ಎಲ್ಲ ದುಡ್ಡು, ಗೃಹಲಕ್ಷ್ಮಿ ದುಡ್ಡು ಬರ್ತೈತೆ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ. ಯುವಕರಿಗೆ 3-3 ಸಾವಿರ ತಿಂಗ್ಳಿಗೆ ಕೊಡ್ತಾರೆ, ಡಿಗ್ರಿ ಪಾಸ್ ಆದವರಿಗೆ. ಇಂಥದ್ದೊಂದು ಯಾವುದೇ ಸ್ಟೇಟಲ್ಲಿ ಇದ್ದರೆ ಹೇಳಿ, ಮೋದಿ ಹೇಳಿ ಬಂದು. ಮೋದಿ ರಾಮ ಮಂದಿರ ಅರ್ಧಂಬರ್ಧ ಆಗೈತೆ. ಬುನಾದಿ ಹಾಕಿದ್ದೆ ಕಾಂಗ್ರೆಸ್ ಅವರು. ರಾಮ ಮಂದಿರ ಪೂಜೆ ಮಾಡಿದ್ದೆ ಕಾಂಗ್ರೆಸ್ ಅವರು. ಇವರು ಅರ್ಧಂಬರ್ಧಕ್ಕೆ ಎಲೆಕ್ಷನ್ಗೋಸ್ಕರ ಅರ್ಧಂಬರ್ಧಕ್ಕೆ ಓಪನ್ ಮಾಡಿ ಇನ್ನು ಕೆಲಸನೇ ಇಲ್ಲ ಉದ್ಘಾಟನೆ ಮಾಡಿಬಿಟ್ಟು ಜನಗಳನ್ನ ಅನುಕಂಪ ಗಿಡ್ಸಕ್ಕೆ ಹೋದರೆ ಜನಗಳಿಗೆ ಗೊತ್ತಿಲ್ವಾ, ನೋಡಿರಲ್ವಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಮೋದಿನೇ ಗೆಲ್ಲ ಡೌಟ್ ಐತೆ. ಮೋದಿ ಗೆದ್ರೂ ಪ್ರಧಾನಿ ಆಗಲ್ಲ. ಇನ್ನು ಇಲ್ಲಿ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ MP ಬಂದು ಬಚ್ಚೇಗೌಡರು ಕೆಲಸ ಮಾಡಿದ್ದಾರೆ. ಕೆಲಸ ಅವ್ರು ಇಲ್ಲಿ ಯಾವ್ಯಾವ ಎಷ್ಟು ತಾಲೂಕವೆ ಅಂತ ಗೊತ್ತಾಯ್ತೋ ಅಲ್ವೋ. ತಾಲೂಕಲ್ಲ, ಹೋಬಳಿ ಎಲ್ಲ ತಾಲೂಕುಗಳೇ ಗೊತ್ತಿಲ್ಲ ಸರಿ. ಹೋಬಳಿನಲ್ಲಿ ಗೊತ್ತಿರ್ತದೆ. ಎಲ್ಲೂ ಬಂದಿಲ್ಲ, ಯಾವ ಕೆಲಸನೂ ಆಗಿಲ್ಲ. MP ಅವರೋ ಇಲ್ವೋ ಅನ್ನಂಗೆ ನಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರ. ಹಿಂದೆ ವೀರಪ್ಪ ಮೊಯ್ಲಿಯವರು ಇದ್ದರು, ಎತ್ತಿನಹೊಳೆ ತಂದರು. ಅಂಥ ಎತ್ತಿನಹೊಳೆ ತಂದು ದೇವರಂಥ ಮನುಷ್ಯನ ಜನ ಸೋಲಿಸಿದ್ರು. ಈಗ ನೀರು ಎಲ್ಲಿ ನೋಡಿದ್ರು ನೀರು ಅಭಾವ ಐತೆ. 369 ಕೆರೆ ತುಂಬಿಸ್ತೀನಿ ಅಂತ ಹೇಳಿದರು. ಸಾರಿ 269 ಕೆರೆ.
ಆ ನೀರು ಬಂದರೆ 269 ಕೆರೆನೂ ನೀರು ತುಂಬ್ತದೆ. ಈ ಸರಿ ವೀರಪ್ಪ ಮೊಯ್ಲಿಯವರಿಗೆ ಟಿಕೆಟ್ ಕೊಟ್ಟರೆ ಎತ್ತಿನಹೊಳೆಯಿಂದ ಒಂದೇ ಸಾಕು, ಜನಗಳು ಅವರಿಗೆ ಓಟ್ ಹಾಕಿ ಆರಿಸ್ಕೊಳ್ತಾ ಇರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ನೋಡಿ, ಒಂದು ಕಡೆ ಅವ್ರ ತಂದೆ BJPಯಿಂದ MP ಇದ್ದಾರೆ, ಅವ್ರ ಮಗ ಶರತ್ ಬಚ್ಚೇಗೌಡ. ಅದನ್ನು ಅವ್ರವ್ರ ವೈಯಕ್ತಿಕ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಶರತ್ ಬಚ್ಚೇಗೌಡರು ಕಾಂಗ್ರೆಸ್ಸಿಗೆ ಬಂದು MLA ಆಗವ್ರೆ, ಈಗ ಇದು ಎಂಥದ್ದು KNX ಅಧ್ಯಕ್ಷರಾಗವ್ರೆ, ಒಳ್ಳೆ ಕೆಲಸ ಮಾಡ್ದವ್ರೆ, ಇಡೀ ತಾಲೂಕಲ್ಲಿ ಒಳ್ಳೆ ಹೆಸರು ಮಾಡವ್ರೆ. ಅವರು ತಂದೆಯವರು BJP ಅವರಿಂದ ಮಗ ಏನು BJP ಹೋಗ್ಬೇಕು ಅಂತ ಏನಿಲ್ವಲ್ಲ. BJP ಹೋಗ್ಬೇಕು ಅಂತಲ್ಲ, ಅಂದರೆ ಅಲ್ಲೇ ತಾರತಮ್ಯ ವ್ಯತ್ಯಾಸ ಇದೆಯಲ್ಲ. ಅಲ್ಲ, ಅವ್ರಿಗೆ ಗೊತ್ತು BJP ಕೆಟ್ಟ ಹೆಸರು ಐತೆ ಅಂತ, ಕಾಂಗ್ರೆಸ್ಸಲ್ಲಿ ರಾಜ್ಯದಲ್ಲಿ ಸರ್ಕಾರ ಐತೆ, ಎಲ್ಲ ರೀತಿ ಅನುಕೂಲ ಮಾಡ್ಬೋದು, ಅನುಕೂಲ ಮಾಡ್ತಾವ್ರಪ್ಪ. 2ನೇ ಸರಿ ಗೆದ್ದವ್ರು ಅವರು. ಹಂಗಿಲ್ಲ ಅಂದರೆ ಪ್ರೀತಿ ಇಲ್ಲ ಅಂದರೆ 2ನೇ ಸರಿ ಗೆಲ್ಲಿಸ್ತಿದ್ರಾ? ಏನಿಲ್ಲ. ಈಗ ನಮ್ಮ ರಾಜ್ಯಕ್ಕೆ ಬಂದರೆ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದು ಜನಗಳು ತಲುಪಿದೆಯಾ? 100% ತಲುಪೈತೆ. ಅದರಲ್ಲಿ ಅವರು ಡಾಕ್ಯುಮೆಂಟ್ ವ್ಯತ್ಯಾಸ ಆದವರಿಗೆ ಕೆಲವರಿಗೆ ಅದನ್ನು ಇವಾಗ ನಡೀತಾ ಐತೆ. ಡಾಕ್ಯುಮೆಂಟ್ ಅಪ್ಡೇಟ್ ಆಗ್ಬೇಕಾದ್ರು 45 ದಿವಸ ಬೇಕು. 45 ದಿವಸ ಆದಮೇಲೆ ಮತ್ತೆ ಅವ್ರಿಗೂ ಹೋಗ್ತದೆ. 92% ಇವಾಗ ಜಾರಿ ಬಂದಿದೆ. 92. ಇನ್ನು 8% ಡಾಕ್ಯುಮೆಂಟ್ಗಳು ಪ್ರಾಬ್ಲಮ್ ಇರೋವು. ಯಾರೋ ಫಲಾನುಭವಿಗಳಾಗ್ಬೋದು, ನಮ್ಮದೇ ಆಗ್ಬೋದು, ಇನ್ನೊಬ್ಬರದೇ ಆಗ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಬ್ಯಾಂಕಲ್ಲಿ ಲಿಂಕ್ ಆಗಿರಲ್ಲ, ಈ ಥರ ಸಮಸ್ಯೆ 8% ಐತೆ. ಇನ್ನು 92% ಜಾರಿ ಬಂದೈತೆ. ಈ ಒಂದು ಗ್ಯಾರಂಟಿಯಿಂದ ಈ ಸಲ ಈ ಎಲೆಕ್ಷನ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀವಿ. 100% ಆಗುತ್ತೆ. ಮತ್ತು ನೀವು ಎಲೆಕ್ಷನ್ ಆದಮೇಲೆ ನಾವು ಅಡ್ರೆಸ್ ತೊಗೊಂಡೋಗಿ, ನಮ್ಮ ಫೋನ್ ನಂಬರ್ ತೊಗೊಂಡೋಗಿ, ಏನು ಹಿಂಗೆ ಈ ಥರ ಮಾತಾಡೋದ್ರಿಂದ ಕೇಳಿ, ಈ 15ರಿಂದ 18 ಸೀಟು ಕಾಂಗ್ರೆಸ್ ಗೆಲ್ತದೆ 100%. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.